ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಇವತ್ತು ಉಳ್ಳಾಗಡ್ಡಿ ಶೇಂಡಿಗೆನ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ಬೀಸ್ಕೊಂಬಂದು ಹಿಟ್ಟಿನಿಂದ ಮಾಡಿದ್ದೆ. ಈಗ ನೆನೆಸಿಟ್ಟು ಆ ಹಿಟ್ಟಿನಿಂದ ಮಾಡ್ತೀನಿ ನೋಡ್ರಿ. ಇವು ಭಾರಿ ಚಂದ ಆಗ್ತಾವೆ ರೀ. 2-3 ದಿನ ನೆನೆಸಿ ಮಾಡಿದ್ರೆ ಅಗದಿ ಹುಳಿ ಹಿಟ್ಟು ಹುಳಿ ಆಗಿರ್ತದೆ ರೀ. ಶೇಂಡಿಗೆ ಭಾರಿ ಆಗ್ತಾವೆ ನೋಡ್ರಿ. ಅದನ್ನು ಮಾಡ್ತೀನಿ ರೀ. ಅದಕ್ಕೆ ಈಗ ಈ ಗ್ಲಾಸಿನಿಂದ 2 ಗ್ಲಾಸ್ ಅಕ್ಕಿ ತೊಗೋತೀನಿ ನೋಡ್ರಿ. ಈಗ ಇದೊಂದು ಗ್ಲಾಸ್ ಹಾಕೊಂಡೇನಿ ರೀ, ಇನ್ನೊಂದು ಗ್ಲಾಸ್ ತೊಗೋತಾರೆ. ಈಗ ನೋಡಿರಿ, ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ ರೀ. ಇವು 2 ಗ್ಲಾಸ್ ಅಕ್ಕಿನ ನೆನೆ ಇಡ್ತೀನಿ ನೋಡ್ರಿ. ಸ್ವಚ್ಛಗೆ 3 ಸಲ ತೊಳ್ಕೊಂಡು ನೆನೆ ಇಡ್ತೀನಿ ರೀ. ಈಗ ಇದನ್ನು ತೊಳ್ಕೊಂಬರ್ತೀನಿ ನೋಡ್ರಿ 3 ಸಲ. ನೋಡಿರಿ, ಈಗ ನಾನು 4 ಸರಿ ತೊಳ್ಕೊಂಡು ಬಂದೀನಿ ರೀ. ಈಗ ನೆನೆಯಿಟ್ಟು ನೋಡ್ರಿ. ಇದ್ರಾಗ ನಾನು ಏನೂ ಹಾಕಿಲ್ಲ ರೀ, ಮಸ್ತ್ ಅಕ್ಕಿ ನೋಡ್ರಿ. ಬರೀ ಇದನ್ನು ಈಗ ಮುಚ್ಚಿಟ್ಬಿಡ್ತೀನಿ ನೋಡ್ರಿ. 3 ದಿನ ನೆನೆ ಇಟ್ಕೊತೀನಿ ನೋಡ್ರಿ. 3 ದಿನ ನೆನೆದ ಬಳಕ ಮಾಡಿದ್ರೆ ಶೇಂಡಿಗೆ ಭಾರಿ ಆಗ್ತಾವ್ರಿ. ಹುಳಿ ಒಂಥರ ಸ್ವಾದ ಟೇಸ್ಟ್ ಭಾರಿ ಆಗ್ತಾವೆ ನೋಡ್ರಿ. ಅದೊಂಥರ ಹಿಟ್ಟಿನ ತೋರಿಸಿದ್ರೆ ಈಗ ನೆನಾಕಿದ್ದು ಒಂಥರ ತೋರಿಸ್ಬೇಕಂತ ಹೇಳಿ ಇದೊಂಥರ ಶೇಂಡಿಗೆ ಮಾಡಾಕತ್ತೀನಿ ನೋಡ್ರಿ. ಈಗ 3 ದಿನ ಇದಕ್ಕೆ ಮುಂಜಾನೆ ಸಂಜೆಗೆ ತೊಳೆದು ಇಡ್ಬೇಕು ರೀ. ಇದನ್ನು 3 ದಿನ ಆದಮೇಲೆ ತೋರಿಸ್ತೀನಿ ರೀ ನಿಮಗೆ. ಈಗ ನಾನು 3 ದಿನ ಮುಂಜಾನೆ ಸಂಜೆಗೆ ತೊಳ್ಕೊತೀನಿ ನೋಡ್ರಿ. ಈಗ ಇದನ್ನು ಮುಚ್ಚಿಡ್ತೀನಿ ನೋಡ್ರಿ. ನಿಮಗೆ ಇನ್ನೊಮ್ಮೆ 3 ದಿನ ಆದಮೇಲೆ ರುಬ್ಬಾಕಾರ ತೋರಿಸ್ತೀನಿ ರೀ. ನೋಡಿರಿ, ನಾನೇನು ನೆನೆಸಿ ಇಟ್ಟಿನ ತಿಳಿದ್ರಿ. ಇದು 3 ದಿನ ಆಗ್ಯಾದ ನೋಡ್ರಿ. ಇವತ್ತು ನಾನು ಮಂಗಳವಾರ ದಿನ ನೆನೆಸಿದ್ರಿ. ಬುಧವಾರ, ಇವತ್ತು ಗುರುವಾರ ನೈಟ್ ಇದನ್ನು ರುಬ್ತಾ ಇದ್ದೀನಿ ರೀ. ಇದನ್ನು ಮಿಕ್ಸಿಗೆ ಹಾಕಿ ಇಡ್ತೀನಿ ರೀ. ನಾಳೆ ಬೆಳಿಗ್ಗೆ ಉಳ್ಳಾಗಡ್ಡಿ ಶೇಂಡಿಗೆ ಮಾಡ್ತೀನಿ ನೋಡ್ರಿ. ಅಕ್ಕಿ ಮಸ್ತ್ ನೆಂದಾವ್ರಿ. ನಾನು ದಿನ ಬೆಳಗ್ಗೆ ಸಂಜೆಗೆ 2 ಟೈಮ್ ತೊಳ್ಕೊಂಡೇನಿ ರೀ. ಹಿಂಗಾಗಿ ಮಸ್ತ್ ಬೆಳ್ಳಗೆ ಚಂದವ್ರಿ. ಏನು ವಾಸ ಇರಲ್ಲ, ಏನು ಇರಲ್ಲ ರೀ. ಈಗ ಇವನ್ನ ನೀರು ತೆಗೆದು ರುಬ್ಕೋತೀನಿ ನೋಡ್ರಿ. ಈಗ ನೀರು ತೆಗ್ದೀನಿ ರೀ. ಈ ಅಕ್ಕಿನ ಈ ಬುಟ್ಟೆಗೆ ಹಾಕೋತೀನಿ ನೋಡ್ರಿ. ಅದೇ ಮತ್ತು ನಾ ರುಬ್ಬಿದ ಹೊಳ್ಳಿ ಇದೇ ಬೊಗಣಿಗೆ ಹಾಕಿಡ್ತಾರೆ. ಅದಕ್ಕೆ ಈ ಅಕ್ಕಿನೆಲ್ಲ ಈ ಬುಟ್ಟೆಗೆ ಹಾಕೋತೀನಿ ನೋಡ್ರಿ. ಈಗ ರುಬ್ಕೊಂಡು ನೋಡ್ರಿ. ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬರ್ತೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತೇವೆ ರೀ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಂದೆ ನೋಡ್ರಿ. ಈಗ ಈ ಬೊಗಣಿಗೆ ಹಾಕೋತೇನೆ ನೋಡ್ರಿ. ಇದೇ ಥರ ಇನ್ನು ಉಳಿದಿದ್ದು ಇದನ್ನು ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ನೋಡ್ರಿ. ಹಾಕ್ಕೊಂಬರ್ತೀನಿ ರೀ. ಈಗ ಎಲ್ಲವನ್ನು ರುಬ್ಕೊಂಡು ಬಂದಿದ್ದೀನಿ ರೀ. ಆಯ್ತು ನೋಡ್ರಿ, ಎಲ್ಲ ರುಬ್ಬೋದು. ಈಗ ಚೆಂದಾಗಿ ಮಿಕ್ಸ್ ಮಾಡಿ ಇಡ್ತೀನಿ ನೋಡ್ರಿ. ಚೆಂದಾಗಿ ಕಲಸಿ ಇಡ್ತೀನಿ ರೀ. ಅದು ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರು ಹಾಕಿ ಒಂದು ಸ್ವಲ್ಪ ಅಳಗಾಡಿಸಿ ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಅಳಗಾಡಿಸಿ ನೀರು ಹಾಕ್ತೀನಿ ನೋಡ್ರಿ. ಈಗ ಸ್ವಲ್ಪ ಹೀಗೆ ಕಲಸಿ ಇಟ್ಬಿಡ್ತೀನಿ ರೀ. ಈ ಥರ ಕಲಸಿ ಇಟ್ಕೊಂಡ್ರಿ ಮುಂಜಾನೆ ಹಿಟ್ಟು ಚೆಂದ ಹುಳಿ ಬಂದಿರ್ತದೆ ರೀ. ಶೇಂಡಿಗೆ ಟೇಸ್ಟ್ ಆಗ್ತಾವೆ ರೀ. ಹುಳಿ ಖಾರ ಉಪ್ಪು ಹಾಕಿರ್ತಾವೆ ಖಾರ ಮಸ್ತ್ ಆಗ್ತಾವೆ ರೀ. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ನೋಡ್ರಿ. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ರೀ. ಬೆಳಗ್ಗೆ ಮಾಡ್ತೀನಿ ನೋಡ್ರಿ. ಈಗ ನೋಡಿ, ಇದನ್ನು ನೀನು ರಾತ್ರಿ ರುಬ್ಬಿಟ್ಕೊಂಡಿದ್ನಲ್ಲ ರೀ. ಈಗ ಇದನ್ನು ಕಲಸ್ಕೊತೀನಿ ನೋಡಿರಿ. ಚೆಂದಾಗಿ ಕಲಸ್ಕೊಂಡು ನೀರು ಹೆಸರಿಗೆ ಇಡ್ತಾರೆ. ನಾನೇನು ಈ ಗ್ಲಾಸ್ ತೊಗೊಂಡಿದ್ನಲ್ಲ ರೀ ಅಕ್ಕಿ, ಈ ಗ್ಲಾಸಿಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ರೀ. ಈಗ 4 ಗ್ಲಾಸ್ ಮೇಲೆ ಹಾಕ್ತೀನಿ ನೋಡಿ ನೀರು.
ಈಗ ನೋಡ್ರಿ ಒಂದ್ರಿ 2 3 ಈಗ ನೋಡ್ರಿ 4 ಇದು ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ತೀನಿ ರೀ. ಆಮೇಲೆ ಹೆಸರು ಬರನ ತೆಗಿತೀನಿ ರೀ. ಗಟ್ಟಿ ಹಾಲು ಬೆಳ್ಳಿ ಅದಕ್ಕೆ ಟೋಟಲ್ 5 ಗ್ಲಾಸ್ ಹಾಕಿ ನೋಡ್ರಿ. ಈಗ ಹೆಸರಿಗೆ ಇಡ್ತಾರೆ. ಈಗ ನೋಡ್ರಿ ನೀರು ಹೆಸರಿಗೆ ಇಟ್ಟಿದ್ರಿ. ಇದು ಮ್ಯಾಲೆ ಮುಚ್ಚಿಡ್ತಾರೆ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಅಂದ್ರೆ ಸ್ವಲ್ಪ ತಳಗ ಗಟ್ಟಿಗೆ ಇರ್ತದೆ ರೀ. ಇದು ಚೆಂದಾಗಿ ಕಲಸ್ಕೊತೀನಿ ರೀ. ಈಗ ನೋಡ್ರಿ ಇದು ಕರೆಕ್ಟ್ ಆಗಿದ್ರಿ. ಎಲ್ಲ ಕಲಸ್ಕೊಂಡ್ರಿ. ಈಗ ನೀರು ಹೆಸರು ಬಂದದ್ದು ನೋಡ್ತೀರಿ. ಹಾಕ್ತೀನಿ ನೋಡ್ರಿ. ನೀರು ಕುದಿಲಿಕತ್ತದ್ರಿ. ಈಗ ನಾನೇನು ಈ ಗ್ಲಾಸಿಗೆ ಒಂದು ಎಕ್ಸ್ಟ್ರಾ ಹಾಕಿದ್ನಲ್ರಿ, ಅದನ್ನು ತಕ್ಕೋತೀನಿ ರೀ. ಈ ಗ್ಲಾಸಿಗೆ ತೊಳ್ಕೊಂಡು ಕೈ ಸುಡ್ತದ್ರಿ. ಅದಕ್ಕೆ ಈ ಚರಿಗಿಲಿ ಅರ್ಧ ಚರಿಗೆ ತಕ್ಕೋತೀನಿ ನೋಡ್ರಿ. ಈಗ ಹಿಟ್ಟು ಹಾಕ್ತೀನಿ ನೋಡ್ರಿ. ಉಪ್ಪು ಹಾಕೋತೀನಿ ನೋಡ್ರಿ. ಉಪ್ಪು ನೋಡಿ ಹಾಕೋರಿ. ಈಗ ಇದಕ್ಕೆ ಹಾಕೋತೀನಿ ನೋಡ್ರಿ. ಹಾಕಿ ಹಂಗೆ ಕೈ ಬಿಡ್ಲಾರ್ದೆ ಕಲಸ್ಕೋತಿರ್ಬೇಕು ನೋಡ್ರಿ. ಅಂದ್ರೆ ಗಂಟಾಗಲ್ಲ. ಹಿಂಗೆ ಕಲಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಗಟ್ಟಿ ಆಗ್ತಾ ಬರ್ಲಾಗತ್ತದ್ರಿ. ಹಿಂಗೆ ಕೈ ಬಿಡ್ಲಾರ್ದೇನೆ ತಿರುಗಾಡ್ಬೇಕ್ರಿ. ಅಂದ್ರೆ ಗಂಟಾಗಲ್ಲ. ಇಲ್ಲಾಂದ್ರೆ ಗಂಟಾಗ್ತದೆ. ಹಿಂಗೆ ತಿರುಗ್ತೀನಿ ನೋಡ್ರಿ. ಈಗ ನೋಡ್ರಿ ಇದು ಗಟ್ಟಿಯಾಗಿದ್ರೆ ಅವು ನೀರು ಹಾಕೋತೀನಿ ನೋಡ್ರಿ. ಇನ್ನು ಎಕ್ಸ್ಟ್ರಾ ತೆಗೆದಿದ್ದಲ್ರಿ ಅವು ನೀರು ಅವು ಸ್ವಲ್ಪ ಹಾಕೋತಾರೆ. ಅವನು ಸ್ವಲ್ಪ ಇಡ್ತಾರೆ. ಮತ್ತು ನೋಡಿ ಹಾಕೊಳಕ್ಕೆ ಬರ್ತಾರೆ. ಮತ್ತು ಆಳಸಾಯ್ತು ಅಂದ್ರೆ ಚೆಂದಾಗಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಇನ್ನೂ ಗಟ್ಟಿ ನೋಡ್ರಿ ಅವಿಷ್ಟು ಹಾಕೇ ಬಿಡ್ತೀವಿ ನೋಡ್ರಿ. ಒಂದೊಂದು ಅಕ್ಕಿ ನೀರು ಹಿಡಿತಾವ್ರಿ, ಒಂದೊಂದು ನೀರು ಹಿಡಿಯಲ್ರಿ. ಹಿಂಗಾಗಿ ಅದಕ್ಕೆ ಎಕ್ಸ್ಟ್ರಾ ತಗೊಳಕ್ಕೆ ಆಗ್ತದ್ರಿ. ಈಗ ನೋಡ್ರಿ ಕರೆಕ್ಟ್ ಆಗ್ಯದ ನೋಡ್ರಿ. ನೋಡ್ರಿ ಮಸ್ತ್ ಸಂಡಿಗೆ ಹಾಕಂಗೆ ಆಗ್ಯದ್ರಿ. ನಾನು ಖಾರ ಉಪ್ಪು ಇದು ಉಪ್ಪು ಹಾಕಿದ್ರಿ. ಖಾರ ಎಳ್ಳು ಜೀರಿಗೆ ಈ ಸದ್ದು ಹಾಕ್ತೇನೆ ನೋಡ್ರಿ. ಈಗ ಇವನ್ನ ಉಳ್ಳಾಗಡ್ಡಿನ ಚೆಂದಾಗಿ ಸಣ್ಣಗೆ ಬೆಳ್ಕೊಂಬರ್ತೀನಿ ನೋಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿನ ಸಣ್ಣಗೆ ಬೆಳ್ಕೊಂಬಂದಿನ್ರಿ. ಹಾಕ್ತೀನಿ ನೋಡ್ರಿ ಅದ್ರಾಗ. ನೋಡ್ರಿ ಈಗ ಉಳ್ಳಾಗಡ್ಡಿನ ಹಾಕ್ತೀನಿ ರೀ. ಇದೇನು ಜೀರಿಗೆ ಎಳ್ಳ ಖಾರ ಇವು 3 ಹಾಕ್ತೀನಿ ನೋಡ್ರಿ. ಉಪ್ಪು ಹಾಕೀನಿ ರೀ ಮೊದಲೇ ರೀ. ಈಗ ಮ್ಯಾಲೆ ಯಾಕೆ ಹಾಕ್ತಂದ್ರೆ ಕಲರ್ ಚೇಂಜ್ ಆಗ್ಬಾರ್ದು ಅಂತ ಹೇಳ್ರಿ. ಬಿಸಿದ್ರೆ ಹಾಕೋಣ ರೀ. ಕಲರ್ ಕೆಂಪು ಚಂದ ಕಾಣಲ್ಲ ರೀ. ಒಂಥರ ಕೆಂಪು ಚಂದ ಆಗ್ತಾವ್ರಿ ಸಂಡಿಗೆ. ಈಗ ಚೆಂದಾಗಿ ಕಲಸ್ಕೊತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡೀನಿ ರೀ. ಈಗ ಹೋಗಿ ಹಾಕ್ತೀನಿ ನೋಡ್ರಿ ಮೇಲೆ. ನೋಡ್ರಿ ಈ ಥರ ಹಾಕಿನ್ರಿ ಎಲ್ಲ. ಇವನ್ನ ಈಗ ತಿರಾಕ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚಂದ ಬರುತ್ತೆ. ಈ ಥರ ಎಲ್ಲನೂ ಹೊಳಿಸಿ ಹಾಕ್ತೀನಿ ನೋಡ್ರಿ. ನೋಡ್ರಿ ಈ ಥರ ಎಲ್ಲ ತಿರಾಕಿದ್ ನೋಡ್ರಿ. ನೋಡ್ರಿ ಎಷ್ಟು ಚಂದ ಒಣಗ್ಯಾವ್ರಿ. ನೋಡ್ರಿ ಎಷ್ಟು ಫಳ್ಳೂ ಆಗ್ಯಾವ್ರಿ. ಮಸ್ತ್ ಚಂದ ಒಣಗ್ಯಾವ ನೋಡ್ರಿ. ಇವನ್ನೆಲ್ಲ ಬುಟ್ಟ್ಯಾಗ ಹಾಕ್ತೀನಿ ನೋಡ್ರಿ. ನೋಡ್ರಿ ಈಗ ಬುಟ್ಟ್ಯಾಗ ಹಾಕಿಟ್ಟೇನಿ ರೀ. ಇವಿನ್ನು 2 ದಿನ ಒಣಗಿಸ್ಕೊತೇನೆ ನೋಡ್ರಿ. ನೋಡ್ರಿ ಉಳ್ಳಾಗಡ್ಡಿ ಸಂಡಿಗೆನ ಎಲ್ಲ ಒಣಗ್ಯಾವ ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ. ಮಸ್ತ್ ಆಗ್ಯಾವ್ರಿ ಉಳ್ಳಾಗಡ್ಡಿ ಸಂಡಿಗೆ. ನೋಡ್ರಿ ಅಷ್ಟು ಬರೀ ಒಣಗ್ಯಾವ್ರಿ. ಎಲ್ಲ ಪಳ್ಳಾಗ್ಯಾವ್ರಿ. ಈಗ ಕರು ತೋರಿಸ್ತೇನೆ ನೋಡ್ರಿ ನಿಮ್ಗೆ.
ನೋಡಿರಿ ಗ್ಯಾಸ್ ಚಾಲು ಮಾಡೀನಿ ಎಣ್ಣೆ ಕಾಯಕ್ಕೆ ಇಟ್ಟೇನಿ ಈಗ ಎಣ್ಣೆ ಕಾಯಿನ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಎಣ್ಣೆ ಕಾಯ್ದಾದ್ರಿ ಹಾಕ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಹಾಕತ್ತಾವ ನೋಡಿರಿ. ನೋಡಿರಿ ಎರಡು ದೊಡ್ಡ ಮಸ್ತ್ ಕ್ರಿಸ್ಪಿ ಮಸ್ತ್ ದೊಡ್ಡವಾಗ್ಯಾವ ನೋಡಿರಿ. ಹಾಕ್ತೈತೆ ನೋಡಿರಿ. ಸೂಪರ್ ಸಂಡಿಗೆ ಆಗ್ಯಾವ ನೋಡಿರಿ. ಭಾರಿ ಆಗ್ಯಾವ್ರಿ ಸಂಡಿಗೆ ನೋಡಿರಿ. ಈ ಥರ ಕಲರಿ ನೋಡಿರಿ ಭಾರಿ ಕ್ರಿಸ್ಪಿ ಆಗ್ಯಾವ್ರಿ. ಇವು ಮಾಡಿದ ಸಂಡಿಗೆ ರೀ ನೋಡಿರಿ. ಇವು ಎಷ್ಟು ಅದಾವ್ರಿ ಇದು ನೋಡಿರಿ. ಎಷ್ಟು ಇದ್ದಿದ್ದು ಒಟ್ಟು ದೊಡ್ಡ ಹರಳ್ಯಾವ ನೋಡಿರಿ. ಮತ್ತು ಇದು ಒಂದು 3 ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಫುಲ್ ಕ್ರಿಸ್ಪಿ ಆಗ್ಯಾವ ನೋಡಿರಿ. ಈ ಥರ ನೀವು ಒಂದು ಟ್ರೈ ಮಾಡಿರಿ, ಭಾರಿ ಆಗ್ಯಾವ್ರಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.